ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ಮಾರ್ಚ್ 3ರಂದು ಅರ್ಥಪೂರ್ಣವಾಗಿ ಮಹಿಳಾ ದಿನಾಚರಣೆ ಹಾಗೂ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಪಟ್ಟಣದ ಚನ್ನಬಸವೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಮಹಿಳಾ ಅಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದು 6 ಮಂದಿ ಮಹಿಳಾ ಸಾಧಕಿಯರನ್ನು ಗೌರವಿಸಲಾಗುತ್ತದೆ ಎಂದು ಹೇಳಿದರು. ವಿಶೇಷವಾಗಿ ಕೊಯಮತ್ತೂರು ಅರವಿಂದ ಕಣ್ಣಿನ ಆಸ್ಪತ್ರೆಯ ವೈದ್ಯರು ತಜ್ಞರು ಸಕಲ ರೀತಿಯ ಕಣ್ಣಿನ ತೊಂದರೆ ಇರುವವರಿಗೆ ತಪಾಸಣೆ ಮಾಡಿ ಸಮಸ್ಯೆ ಕಂಡುಬಂದವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ, ಔಷಧಿಗಳು, ಲೆನ್ಸ್ ಇತರೆ ಪರಿಕರಗಳನ್ನು ನೀಡುವರು. ಶಿಬಿರವು ಅಂದು ಬೆಳಿಗ್ಗೆ 7ರಿಂದ ಆರಂಭಗೊಂಡು ಮಧ್ಯಾಹ್ನ 12ಕ್ಕೆ ಪೂರ್ಣಗೊಳ್ಳಲಿದೆ. ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಬರುವವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್, ಮೊಬೈಲ್ ನಂಬರ್ ತರಬೇಕು. ಅಲ್ಲದೆ ಹೃದಯ, ರಕ್ತದ ಒತ್ತಡ, ಅಸ್ತಮಾ, ಸಕ್ಕರೆ ಕಾಯಿಲೆಗಳಿಂದ ನರಳುತ್ತಿದ್ದರೆ ಮುಂಚಿತವಾಗಿಯೇ ವೈದ್ಯರ ಬಳಿ ತಿಳಿಸಬೇಕು. ಚಿಕಿತ್ಸೆಗೆ ಅಡೆತಡೆ ಇಲ್ಲವೆಂದು ವೈದ್ಯರಿಂದ ಪ್ರಮಾಣ ಪತ್ರ ತರಬೇಕಿದೆ. ಕಣ್ಣಿನ ಪೊರೆ, ಗ್ಲಾಕೋಮಾ, ನೀರು ಸೋರುವಿಕೆ, ಕಣ್ಣಿನಲ್ಲಿ ಗೀಜು ಬರುವುದು, ಹತ್ತಿರ ಮತ್ತು ದೂರದೃಷ್ಟಿ ದೋಷ, ಕಣ್ಣಿನಲ್ಲಿ ಬಿರುಕು ಉಂಟಾಗುವುದು, ಓರೆ ಕಣ್ಣು ಹಾಗೂ ರಾತ್ರಿ ಕುರುಡುತನ ದೋಷಗಳು ಇರುವವರು ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಮುಖಂಡರಾದ ಬಸವರಾಜು, ದಶರಥ, ಪಾಂಡುರಂಗ, ಬಸವರಾಜು, ನಸ್ರುಲ್ಲಾ, ಟಿಪ್ಪು ಉಪಸ್ಥಿತರಿದ್ದರು. ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅರಕಲಗೂಡು ಇವ್ರ ವತಿಯಿಂದ ಮಾರ್ಚ್ 3ನೇ ತಾರೀಕು ಅಂದರೆ ಬರೋ ಮಂಗಳವಾರ ಶ್ರೀ ಚನ್ನಬಸವೇಶ್ವರ ಸಮುದಾಯ ಭವನ ಹಳೇಸಪುರ ರೋಡ್ ಇದೆ, ಅರಕಲಗೂಡು ಪಟ್ಟಣ, ನಮ್ಮ ಅರಕಲಗೂಡು ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಶ್ರಮಿಕರು ಏನು ಇಲ್ಲಿ ನಮ್ಮ ಕಸ ಗುಡಿಸೋದ್ರಿಂದ ಹಿಡಿದು ಎಲ್ಲ ಶ್ರಮಿಕರು ಯಾರಿದ್ದಾರೆ, ಪಟ್ಟಣ ಪಂಚಾಯತಿ, ಅರಕಲಗೂಡು ಮತ್ತು ಮರಿಪಟ್ಟಣ, ಕಣ್ಣೂರು, ರಾಮನಾಥಪುರ, ಕೇರಳಾಪುರ, ಅವ್ರನ್ನ ಗೌರವಿಸುವಂಥ ಕೆಲಸ, ಅವ್ರಿಗೆ ಏನು ಒಂದು ಜರ್ಕಿನ್ನು, ಹ್ಯಾಟು ಅದನ್ನು ವಿತರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ಮತ್ತು ಅವ್ರಿಗೆ ಆರೋಗ್ಯ ತಪಾಸಣೆನ ಮೊದಲೇ ಈಗ ಕೆಲವೊಬ್ಬರಿಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಈಗ ಅಕ್ಕಲಗೂಡಲ್ಲೆಲ್ಲ ಆಗಿದೆ ಅಂತ ಹೇಳಿದರು. ಆಗದೇ ಇರೋ ಕಡೆಗಳಲ್ಲಿ ಮೊದಲೇ ಯಾವುದು ಬ್ಲಡ್ ಚೆಕಪ್ ಅಂದರೆ ಏನು LDL, HDL, ಟ್ರೈಗ್ಲಿಸರೈಡು ಅದೆಲ್ಲ ಮೊದಲೇ ಬ್ಲಡ್ ಸ್ಯಾಂಪಲ್ ತಗೊಂಡು ಅವ್ರನ್ನೆಲ್ಲ ಅದೇನೇನು ಪರೀಕ್ಷೆಗಳನ್ನ ಮಾಡಬೇಕು ಮಾಡಿ ಆ 3ನೇ ತಾರೀಕು ಆ ರಿಸಲ್ಟ್ ಏನಿರುತ್ತೆ ಅದನ್ನು ಡಾಕ್ಟ್ರುಗಳಿಗೆ ತೋರಿಸಿ ಅವ್ರಿಗೆ ಏನು ಸಲಹೆಗಳು ಕೊಡ್ಬೋದು ಅದನ್ನು ಮಾಡ್ತಿದ್ವಿ. ಮತ್ತು ಅವತ್ತು 3ನೇ ತಾರೀಕು ಅದೇ ಸ್ಥಳದಲ್ಲಿ ECGಗಳನ್ನ ಯಾರು ಸಾರ್ವಜನಿಕರು ಬರಲಿ ಮತ್ತು ಅವ್ರಿಗೂ ಆ ಶ್ರಮಿಕರು ಏನಿದ್ದಾರೆ ಅವರು ಮತ್ತು ಅವ್ರ ಕುಟುಂಬದವ್ರಿಗೆ ECG ರ್ಯಾಂಡಮ್ ಗ್ಲೂಕೋಸ್ ಲೆವೆಲ್ ಅಂದರೆ ಶುಗರ್ ಲೆವೆಲ್ ಚೆಕ್ ಮಾಡೋದು, BP ಅದನ್ನೆಲ್ಲ ಕೂಡ ಮಾಡ್ತಿದ್ದೀವಿ ಅವತ್ತು. ಅದ್ರ ಜೊತೆಗೆ ಅವ್ರಿಗೆ ಜರ್ಕಿನ ಮತ್ತು ಟೊಪ್ಪಿಗಳನ್ನ ವಿತರಣೆ ಮಾಡ್ತಿದ್ದೀವಿ. ಎಲ್ಲ ಶ್ರಮಿಕರು ಏನಿದ್ದಾರೆ ಇಡೀ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿಯಲ್ಲಿ ಇರೋವಂಥವ್ರಿಗೆ. ಅದ್ರ ಜೊತೆಗೆ ಮಹಿಳಾ ದಿನಾಚರಣೆನೂ ಕೂಡ ಮಾರ್ಚ್ 8ನೇ ತಾರೀಕಿದ್ರು ನಾವು 3ನೇ ತಾರೀಕೆ ಮಾಡ್ತಿದ್ದೀವಿ. ಅವತ್ತೇ ಆ ಮಹಿಳಾ ದಿನಾಚರಣೆ ಅಂದರೆ ಮಹಿಳಾ ಸಂಭ್ರಮ ಅಂತ ಇಟ್ಕೊಂಡಿದ್ದೀವಿ. ಅದ್ರ ಪ್ರಯುಕ್ತ ಈ ಬಾರಿ ಸುಮಾರು 6 ಜನರನ್ನು ಆ ಇಲಾಖೆಗಳಿಂದ ಕೊಟ್ಟಿರುವಂಥ ಮಹಿಳೆಯರನ್ನೇ ಗುರುತಿಸಿ ಆ 6 ಜನ, ಒಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ, ಒಬ್ಬರು ಸಾಮಾಜಿಕ ಸೇವೆ ಮಾಡೋ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಪಶುಸಂಗೋಪನೆ ಇದರಲ್ಲಿ, ಕೃಷಿಯಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರು ಅಡುಗೆಯವರು, ಅವ್ರನ್ನ 6 ಜನನ ಗುರುತಿಸಿ ಅವ್ರನ್ನೂ ಕೂಡ ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಹೆಲ್ತ್ ಕಿಟ್ಟು ಕೆಲವೊಂದು ಆಯ್ದ ಸಂಘಟನೆಗಳಿಗೆ ಹೆಲ್ತ್ ಕಿಟ್ ಅಂದರೆ ಈಗ ಆಕ್ಸಿಮೀಟ್ರು, ಥರ್ಮೋಮೀಟ್ರು, BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು, ಮತ್ತು ಅವಕ್ಕೊಂದು 100-150 ಎಕ್ಸ್ಟ್ರಾ ಚೆಕ್ ಮಾಡೋದಕ್ಕೆ ಅವೇನು ನೀಡಲ್ಸ್ ಬೇಕು ಮತ್ತು ಸ್ಟ್ರಿಪ್ಸ್ ಬೇಕು, ಅದನ್ನೆಲ್ಲ ಕೂಡ ಕೊಡ್ತಿದ್ದೀವಿ ಅವತ್ತು. ಅದ್ರ ಜೊತೆಗೆ ಈ ಕ್ರೀಡಾಪಟುಗಳು ನಮ್ಮ ತಾಲೂಕಿನಿಂದ ಯಾರು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ್ರು ಅವ್ರಿಗೀಗ ಆಲ್ರೆಡಿ BGS ಮತ್ತು ಹೆಣ್ಣು ಕೊಂಗಳೆ ಶಾಲೆಯಲ್ಲಿ ಮುಗಿಸಿದ್ದು, ಮರೇನಹಳ್ಳಿ ಶಾಲೆ ಒಂದು ಪೆಂಡಿಂಗ್ ಇತ್ತು, ಅವ್ರಿಗೆ ಎಕ್ಸಾಮ್ಸು, ಅದು ರಜಾ ಆದ್ರ ಮೇಲೆ ಅವರನ್ನು ಕೂಡ ಅವತ್ತು ಸನ್ಮಾನಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಕಣ್ಣಿನ ಆಸ್ಪತ್ರೆ ಕೊಯಮತ್ತೂರು ಅವರ ಸಹಯೋಗದೊಂದಿಗೆ ಅವತ್ತು ಎಲ್ರಿಗೂ ಅಂದರೆ ಸಾರ್ವಜನಿಕರು ಯಾರೇ ಬರಲಿ ಎಲ್ರಿಗೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಉಚಿತ ನೇತ್ರ ತಪಾಸಣೆ ಮಾಡ್ತಾರೆ. ಆ ನೇತ್ರ ತಪಾಸಣೆ ದಿನ ಈ ಕಣ್ಣಿನ ಪೊರೆ, ಗ್ಲೂಕೋಮಾ, ನೀರು ಸೋರೋದು, ಕಣ್ಣಲ್ಲಿ ಗೀಜು ಬರೋದು, ಹತ್ತಿರ ಮತ್ತು ದೂರದೃಷ್ಟಿ, ವಾರೆ ಕಣ್ಣು
ಕಣ್ಣಲ್ಲಿ ಬಿರುಕಿದ್ರೆ, ರಾತ್ರಿ ಕುರುಡ್ತನ, ಇದ್ರದ್ದೆಲ್ಲದನ್ನು ಕೂಡ ಪರೀಕ್ಷೆ ಮಾಡಿ ಏನಾದರೂ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಹೆಚ್ಚಿನ ಬೇರೆ ಮಟ್ಟದಲ್ಲಿ ಅಂತಿದ್ರೆ ಅವ್ರನ್ನ ಇಲ್ಲಿಂದ ಉಚಿತವಾಗಿ ಕರ್ಕೊಂಡು ಹೋಗಿ ಕೊಯಮತ್ತೂರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿ 2 ದಿನ ಆದ್ಮೇಲೆ ತಂದು ಬಿಡ್ತಾರೆ. ಬಟ್ ಏನಂದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಇರಬೇಕು, ಫೋನ್ ನಂಬರ್ ಇರಬೇಕು ಕಡ್ಡಾಯ, ಮತ್ತೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಮಾಡ್ತಾರೆ ಶಸ್ತ್ರಚಿಕಿತ್ಸೆಗೆ. ಇವರು ನೋಡ್ತಾರೆ, ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು. ಬರೋರೆಲ್ಲ 2 ಜೊತೆ ಬಟ್ಟೆಗಳನ್ನ ತಂದಿರಬೇಕು. ಸೊ ಇದೆಲ್ಲ ಎಲ್ರಿಗೂ ಎಲ್ಲ ಸಂಪೂರ್ಣ ಉಚಿತ. ಏನಾದ್ರು ಲೆನ್ಸ್ ಹಾಕ್ಬೇಕು ಅಂದ್ರೂ ಕೂಡ ಲೆನ್ಸ್ನ ಉಚಿತವಾಗಿ ಮಾಡ್ಕೊಡ್ತಾರೆ. ಅದಕ್ಕೆ ಔಷಧಿ ಸಂಬಂಧಪಟ್ಟಿದ್ದು ಎಲ್ಲವನ್ನು ಕೂಡ ತಂಗೋದು ಎಲ್ಲ ಉಚಿತವಾಗಿರುತ್ತೆ. ಹಾಗಾಗಿ ಇದನ್ನ ಸಾರ್ವಜನಿಕರು ಯಾರೇ ಇದ್ರು ಬಂದು ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಿದ್ದೀವಿ. ಮತ್ತೆ ಅವತ್ತು ಸುಮಾರು 12 ಗಂಟೆಗೆ ಈ ಮಹಿಳಾ ಸಂಭ್ರಮ ಈ ಕಾರ್ಯಕ್ರಮ ಇದೆ. ಅವತ್ತು ಉದ್ಘಾಟನೆಯನ್ನ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ತಹಸೀಲ್ದಾರ್ ಸೌಮ್ಯ ಅವರು ಮಾಡ್ತಾರೆ. ಮತ್ತೆ ಮುಖ್ಯ ಅತಿಥಿಗಳಾಗಿ ತಾಲೂಕು ಆರೈಕೆಯಾಧಿಕಾರಿ ಕೃಷ್ಣಲತಾ ಅವರು, ಸಹಾಯಕ ಕೃಷಿ ನಿರ್ದೇಶಕಿ ಆದ ಕವಿತಾ ಅವರು, ಮತ್ತೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂಥ ಕಾವ್ಯ ಅವರು, ಸಹಾಯಕ ಕಾರ್ಯಪಾಲಕಿಯಾಗಿರೋ ಧನಲಕ್ಷ್ಮಿ ಅವರು, ಮತ್ತೆ ಕವಿತಾ ಅಂತ ಹಾಸನಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಅವರು ಕೂಡ ನಮ್ದು ಏನು ಪರಿಸರದ್ದು ಕೆಲಸಗಳಿರ್ತದೆ ಅವಕ್ಕೆಲ್ಲ ಮೊದಲಿಂದನೂ ಸಹಕಾರ ಕೊಟ್ಕೊಂಡಿದ್ದಾರೆ. ಇಷ್ಟು ಜನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಹಾಗಾಗಿ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಳ್ಬೇಕಾಗಿ ಈ ಮೂಲಕ ಮನವಿ ಮಾಡ್ತೀನಿ. ಅದೇ ರೀತಿ ನಿಮಗೆ ಯಾರಾದರೂ ಗೊತ್ತಿರೋದಿದ್ರೆ ನೇತ್ರ ತಪಾಸಣೆ ಮತ್ತೆ ಶಸ್ತ್ರಚಿಕಿತ್ಸೆಗೆ ಯಾರು ಅವಕಾಶ ಇದೆ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರನ್ನ ದಯಮಾಡಿ ಕರ್ಕೊಬಂದು ಅವತ್ತು ಇದಕ್ಕೇನು ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.